ಮಂಡ್ಯ ಸುದ್ದಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಳೆ ಡಾಕ್ಟರ್ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾದು ಕುಳಿತ ರೋಗಿಗಳು. ಪಾಂಡವಪುರ ಮೂಳೆ ಡಾಕ್ಟರ್ ದರ್ಶನಕ್ಕಾಗಿ ನೂರಾರು ರೋಗಿಗಳು ಗಂಟೆಗಟ್ಟಲೆ ಕಾದು ಕುಳಿತರು. ಹೌದು, ಈ ಪ್ರಸಂಗ ಬೇರೆಲ್ಲೂ ನಡೆಯಲಿಲ್ಲ. ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುರುವಾರ ಈ ಪ್ರಸಂಗ ನಡೆಯಿತು. ಮಂಡಿ ನೋವು, ಪಾದನೋವು, ಕಾಲು ಹಾಗೂ ಕೈನೋವು ಸೇರಿದಂತೆ ಇತರೆ ಮೂಳೆ ಮತ್ತು ಕೀಲು ರೋಗಿಗಳಿಗೆ ಸಂಬಂಧಿಸಿದ ನೂರಾರು ರೋಗಿಗಳು ಮೂಳೆ ಮತ್ತು ಕೀಲು ತಜ್ಞ ವೈದ್ಯ ಡಾಕ್ಟರ್ ದರ್ಶನ್ಗಾಗಿ ಜಾತಕ ಪಕ್ಷಿ ರೀತಿ ಕಾದು ಕಾದು ಬಸವಳಿದರು. ಮಧ್ಯಾಹ್ನ 12ಕ್ಕೆ ಹೊರಹೋದ ವೈದ್ಯ ದರ್ಶನ್ 2 ಗಂಟೆಯಾದರೂ ಪತ್ತೆ ಇರಲಿಲ್ಲ. ಇದರಿಂದಾಗಿ ಗಂಟೆಗಟ್ಟಲೆ ರೋಗಿಗಳು ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಇಷ್ಟಾದರೂ ಇವರ ಗೋಳು ಕೇಳೋರು ಯಾರು ಇಲ್ಲದಂತಾಯಿತು. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ರೋಗಿಗಳು ಕಿಡಿಕಾರಿದರು. ಮೂಳೆ ಡಾಕ್ಟರ್ ಮೂಳೆ ಡಾಕ್ಟರ್ ತೋರಿಗೆ ಬಂದು 12 ಗಂಟೆಲಿ ಹೋದವ್ರು ಇವಾಗ ಪೇಷಂಟ್ ಎಲ್ಲ ಶುಗರು BP ಇರೋರೆಲ್ಲ ಕೂತಿದ್ದಾರೆ. ಅವರು ಇವಾಗ ಊಟಕ್ಕೆ ಹೋಗ್ಬೇಕು, ನಳ್ತಾ ಕೂತವ್ರೆ. ಇನ್ನೂ ಬಂದಿಲ್ಲ ಅನ್ನೋ ಪೇಷಂಟ್ ನೋಡಿಕೆ ನಮ್ಮೆಲ್ಲರೂ ನೋಡಿಕೆ ನಮಗೂ ಮಂಡಿ ನೋವು, ದೊಡ್ಡ ಮಂಡಿ ನೋವು ಹೇಳ್ದೋಡ ಎಷ್ಟು ಕಡೆ ಹೋದ್ರೆ 12 ಗಂಟೆ ಹೋಯ್ತು. ಹಾಂ, ನಿಮ್ಮ ಹೆಸರು? ನಿಮ್ಮ ಹೆಸರು? ಅಣ್ಣ, ಏನು ತೋರ್ಸಕ್ಕೆ ಬಂದಿದ್ದೀರಿ? ಡಾಕ್ಟ್ರು ಇಲ್ವಾ? ಎಷ್ಟು ಗಂಟೆ ಬಂದರೆ? ಬಂದರು ಹೋದ್ರು ಅಷ್ಟೇ. ಏನು ಎಂತು ಅಂತ ಯಾರು ಏನು ಕ್ರಮ ತಗೊಂಡಿಲ್ಲ. ಈಗ ಒಬ್ಬರು ಎಲ್ಲ ನೋಡಿ ಹತ್ತಿಲ್ಲ ಇತ್ತಿಲ್ಲ ಎಲ್ಲ ಕಡೆ ಎಲ್ಲೂ ನೋಡಿ ಈಗ ಬಂದರೆ ಸರ್ ಟೈಮ್ ಎಷ್ಟಪ್ಪ ಈಗ ಬರೋದಲ್ಲ ಸರ್, ಸ್ವಲ್ಪ ಗದರಿಸಿ ಹೇಳ್ಬೇಕು. ನೋಡಿ, ನಿಮಗೆ ವೀಡಿಯೋ ಕಳಿಸ್ತೀನಿ. ಎಷ್ಟು ಜನ ಚೆಪ್ಪಪ್ಪ ಊಟ ತಿಂಡಿ ಏನು ಮಾಡಿರುವಂತೆ, ಶುಗರ್ ಇರೋರು, BP ಇರೋರು ಎಲ್ಲ ಅವರೇ. ಹಾಂ, ಹ್ಞೂ.